ಇತ್ತೀಚಿನ ದಿನಗಳಲ್ಲಿ ಆ, ಈ ಮೈಂಡ್ಫುಲ್ನೆಸ್, ಮೆಂಟಲ್ ಡಿಟಾಕ್ಸ್, ಏಕಾಗ್ರತೆ ಹೆಚ್ಚಿಸುವ ಶಿಬಿರಗಳು ಅಂತೆಲ್ಲ ಹೇಳ್ಕೊಂಡು ಜನ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತಾರಲ್ವಾ? ಹೌದು, ಖಂಡಿತ ಮಾಡ್ತಾರೆ. ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಯಾವುದೇ ಖರ್ಚಿಲ್ಲದ ದಿನಕ್ಕೆ ಕೇವಲ ಒಂದು 15-20 ನಿಮಿಷ ಮೀಸಲಿಡುವ ನಮ್ಮದೇ ಆದ ಪುರಾತನ ನಿತ್ಯಕರ್ಮದಲ್ಲಿ ಇದೆಲ್ಲವೂ ಮೊದಲೇ ಇತ್ತು ಅಂದ್ರೆ ನಂಬೋಕಾಗುತ್ತಾ? ನಿಜ ಹೇಳ್ಬೇಕು ಅಂದ್ರೆ ಆಧುನಿಕ ಜಗತ್ತು ಬಹಳಷ್ಟು ಪುರಾತನ ಜ್ಞಾನವನ್ನೇ ಹೊಸ ಹೊಸ ಹೆಸರುಗಳಲ್ಲಿ ನಮಗೆ ಮತ್ತೆ ಪರಿಚಯಿಸ್ತಾ ಇದೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಇವತ್ತಿನ ಈ ನಮ್ಮ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋ ಮೂಲಕೃತಿ ಕೂಡ ಇದೇ ದಿಕ್ಕಿನಲ್ಲಿ ನಮ್ಮ ಕಣ್ಣು ತೆರೆಸೋಕೆ ಪ್ರಯತ್ನ ಪಡುತ್ತೆ. ಹೌದು, ವಿಜೇಂದ್ರ ರಾಮನಾಥ ಭಟ್ ಅವರು ಬರೆದಿರೋ ಹಾಗೂ ಶಿವಮೊಗ್ಗದ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟ ಮಾಡಿರೋ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 1 ಭಕ್ತಿಯುಕ್ತ ಕರ್ಮಯೋಗ ಈ ಪುಸ್ತಕದ ಬಗ್ಗೆ ನಾವಿವತ್ತು ಡೀಪ್ ಆಗಿ ಚರ್ಚೆ ಮಾಡ್ಲಿದ್ದೀವಿ. ರೈಟ್. ಅಂದ್ರೆ ನಾವು ಕೇವಲ ಒಂದು ಯಾಂತ್ರಿಕ ಕರ್ಮಕಾಂಡ ಅಂತ ಮೂಲೆಗುಂಪು ಮಾಡಿರೋ ಸಂಧ್ಯಾವಂದನೆಯ ಹಿಂದಿನ ನೈಜ ವೈಜ್ಞಾನಿಕ, ಮಾನಸಿಕ ಮತ್ತೆ ಆಧ್ಯಾತ್ಮಿಕ ರಹಸ್ಯಗಳನ್ನ ಈ ಪುಸ್ತಕ ಬಿಚ್ಚಿಡುತ್ತೆ. ಖಂಡಿತ. ಈ ವಿಷಯದ ಬಗ್ಗೆ ಇಂದಿನ ಕಾಲಘಟ್ಟದಲ್ಲಿ ಮಾತಾಡೋದು ಬಹಳ ಮುಖ್ಯ. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಈ ದಿನನಿತ್ಯದ ಆಚರಣೆ ನಮ್ಮ ಆಧುನಿಕ ಜೀವನದ ಓಟದಲ್ಲಿ ವೇಗವಾಗಿ ಮರೆಯಾಗ್ತಾ ಇದೆ. ಹೌದು. ಇದು ಹೀಗೆ ಯಾಕಾಗ್ತಾ ಇದೆ ಅನ್ನೋದನ್ನ ಮೂಲಕೃತಿಯಲ್ಲಿ ಹೇಗೆ ವಿಶ್ಲೇಷಣೆ ಮಾಡಿದ್ದಾರೆ? ಯಾವುದೇ ಆಚರಣೆ ತನ್ನ ನಿಜವಾದ ಅರ್ಥ ಕಳೆದುಕೊಂಡಾಗ ಅದು ಕಣ್ಮರೆಯಾಗೋಕೆ ಶುರುವಾಗುತ್ತೆ. ಈ ಪುಸ್ತಕದಲ್ಲಿ ಇದಕ್ಕೊಂದು ಅತ್ಯುತ್ತಮವಾದ ರೂಪಕ ಕೊಟ್ಟಿದ್ದಾರೆ. ಓಕೆ, ಯಾವ ತರದ ರೂಪಕ? ಅಂದ್ರೆ ಒಬ್ಬ ಸಾಧಕನನ್ನ ಅಥವಾ ಯೋಗಿಯನ್ನ ಒಂದು ದೊಡ್ಡ ವೃಕ್ಷಕ್ಕೆ ಹೋಲಿಸಿದ್ದಾರೆ. ಆ ವೃಕ್ಷದ ಬೇರು ಅಂದ್ರೆ ಸಂಧ್ಯಾವಂದನೆ. ಉಪನಿಷತ್ತುಗಳು ಮತ್ತೆ ವೇದಗಳು ಆ ವೃಕ್ಷದ ಶಾಖೆಗಳು. ಹಾಗೂ ನಾವು ಸಮಾಜದಲ್ಲಿ ಮಾಡೋ ಧರ್ಮ ಮತ್ತೆ ಸತ್ಕರ್ಮಗಳು ಆ ಮರದ ಎಲೆಗಳಿದ್ದಾಗೆ. ಒಂದ್ ನಿಮಿಷ. ಇವಾಗ ನಾನು ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ, ಯಾರಿಗೂ ತೊಂದರೆ ಕೊಡಲ್ಲ ಅಂದ್ರೆ ಈ ಎಲೆಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಅದೊಂದೇ ಸಾಕಲ್ವಾ? ಅದೇ. ಈ ಬೇರಿನ ಕಡೆಗೆ ಯಾಕಷ್ಟೊಂದು ಗಮನ ಕೊಡ್ಬೇಕು? ಮರ ಹೇಗೋ ಬೆಳೆಯುತ್ತೆ ತಾನೆ? ಅಲ್ಲೇ ಇರೋದು ಸೂಕ್ಷ್ಮ. ನೀವು ಎಲೆಗಳ ಮೇಲೆ ಎಷ್ಟೇ ನೀರು ಸಿಂಪಡಿಸಿದ್ರೂ ಮರ ಬೆಳೆಯಲ್ಲ. ಬೇರು ಭದ್ರವಾಗಿದ್ರೆ ಮತ್ತೆ ಅದು ಒಳಗಿನಿಂದ ಪೋಷಣೆ ಪಡ್ಕೊಂಡ್ರೆ ಮಾತ್ರ ಎಲೆಗಳು ಹಸಿರಾಗಿರುತ್ತೆ. ಓಹೋ, ಕರೆಕ್ಟ್. ಬೇರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಒಳಗಿನಿಂದ ಎಷ್ಟೇ ಪೋಷಣೆ ಕೊಟ್ರೂ ವೃಕ್ಷ ಒಳಗೊಳಗೆ ಒಣಗುತ್ತಾ ಹೋಗುತ್ತೆ. ಸಂಧ್ಯಾವಂದನೆ ಅನ್ನೋ ಬೇರಿಲ್ಲದೆ ಕೇವಲ ಬಾಹ್ಯ ಸತ್ಕರ್ಮಗಳಿಂದ ಆ ಆಧ್ಯಾತ್ಮಿಕ ಅಥವಾ ಮಾನಸಿಕ ನೆಲೆಗಟ್ಟು ಗಟ್ಟಿಯಾಗಲ್ಲ ಅಂತ ಕೃತಿಯಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ರೈಟ್. ಆದ್ರೆ ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಪ್ರಭಾವ, ಆಮೇಲೆ ಶಾಲೆ ಕಚೇರಿಗಳ ಧಾವಂತ, ಇದ್ರಿಂದ ಈ ಬೇರಿನ ಕಡೆ ಗಮನ ಸಂಪೂರ್ಣವಾಗಿ ಕಡಿಮೆಯಾಗಿದೆ. ಅಂದ್ರೆ ಬೆಳಿಗ್ಗೆ ಎದ್ದು ಗಡಿಬಿಡಿಯಲ್ಲಿ ಆಫೀಸ್ಗೆ ಅಥವಾ ಶಾಲೆಗೆ ಓಡೋ ಭರದಲ್ಲಿ ಈ ಆಚರಣೆ ಹಿಂದಕ್ಕೆ ಸರಿಯಿತು ಅಂತೀರಾ? ಹೌದು. ಜೊತೆಗೆ ನನಗನ್ಸೋ ಹಾಗೆ ಇದರಲ್ಲಿರೋ ಅನೇಕ ಪಾಠಭೇದಗಳು ಕೂಡ ಜನರಲ್ಲಿ ಕನ್ಫ್ಯೂಷನ್ ಹುಟ್ಟು ಹಾಕಿದೆ ಅಲ್ವಾ? ಖಂಡಿತವಾಗಿಯೂ. ಸಂಧ್ಯಾವಂದನೆಗೆ 1000 ಪಾಠ ಅನ್ನೋ ಗಾದೆ ಮಾತೇ ಇದೆ ನಮ್ಮಲ್ಲಿ. ಓ ಹೌದಾ? ಅಂದ್ರೆ ಒಂದೇ ಶಾಖೆಯಲ್ಲಿ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು, ಮಂತ್ರಗಳನ್ನು ಉಚ್ಚರಿಸೋ ವಿಧಾನಗಳು ಇವೆಲ್ಲ ಜನರಲ್ಲಿ ಗೊಂದಲ ಮೂಡಿಸಿವೆ. ಜೊತೆಗೆ ಉಪನಯನ ಆದ ದಿನ ಪುರೋಹಿತರು ಹೇಳಿಕೊಟ್ಟ ಆಮೇಲೆ ಆಚರಿಸೋನಿಗೆ ಸರಿಯಾದ ಮಾರ್ಗದರ್ಶನ ಕೂಡ ಸಿಗಲ್ಲ. ಇದು ಬಹಳ ದುರಂತ. ಹೌದು. ಹೀಗಾಗಿ ಕ್ರಮೇಣ ಇದು ಅರ್ಥ ತಿಳಿಯದ ಕೇವಲ ಮಂತ್ರಗಳನ್ನು ಉಚ್ಚರಿಸೋ ಒಂದು ಯಾಂತ್ರಿಕ ಪ್ರಕ್ರಿಯೆಯಾಗಿ ಉಳಿದುಬಿಡ್ತು. ಇದು ಒಂಥರ ಇವಾಗ ಒಂದು ಅತ್ಯಾಧುನಿಕ ಸ್ಮಾರ್ಟ್ಫೋನ್ ತಗೊಂಡು ಅದರ ಯೂಸರ್ ಮ್ಯಾನ್ಯುಯಲ್ ಓದ್ದೆ ಕೇವಲ ಫೋನ್ ಕಾಲ್ ಮಾಡೋಕೆ ಮಾತ್ರ ಬಳಸಿದ ಹಾಗೆ ಅಲ್ವಾ? ನಮಗಾದ್ರ ಅಸಲಿ ಸಾಮರ್ಥ್ಯನೇ ಗೊತ್ತಿಲ್ಲ. ವಾವ್, ಬಹಳ ಒಳ್ಳೆ ಹೋಲಿಕೆ. ಆದ್ರೆ ನನ್ಗೊಂದು ಡೌಟ್ ಇದೆ. ಅರ್ಥ ಗೊತ್ತಿಲ್ದೆ ಕೇವಲ ಬಾಯ್ಪಾಠ ಮಾಡಿ ಮಂತ್ರ ಹೇಳೋದ್ರಿಂದ ನಿಜಕ್ಕೂ ಮನಸ್ಸಿಗೆ ಏನಾದ್ರೂ ಶಾಂತಿ ಸಿಗುತ್ತಾ ಅಥವಾ ಇದು ಕೇವಲ ಸಮಯ ವ್ಯರ್ಥನಾ? ಕೇವಲ ಯಾಂತ್ರಿಕವಾಗಿ ಮಾಡಿದ್ರೆ ಖಂಡಿತ ಅದರ ಪೂರ್ಣ ಫಲಿತಾಂಶ ಸಿಗಲ್ಲ. ಯಾವುದೇ ಕರ್ಮಾಚರಣೆಯ ಹಿಂದೆ ಜ್ಞಾನ ಇರ್ಲೇಬೇಕು. ಕರ್ಮದ ಜೊತೆಗೆ ಜ್ಞಾನ ಸೇರಿದಾಗ್ಲೇ ಅದು ಸತ್ಪ್ರಯೋಜಕ ಆಗೋದು. ಈ ಪ್ರಕ್ರಿಯೆಯ ನಿಜವಾದ ಶಕ್ತಿ ಎಲ್ಲಿ ಅಡಗಿದೆ ಅನ್ನೋದನ್ನ ಮೂಲಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸಂಧ್ಯಾ ವಂದನೆ ಅನ್ನೋದು ಆ ವಿಗ್ರಹ ಪೂಜೆಗಿಂತಲೂ ಮಿಗಿಲಾದ ಸಂಪೂರ್ಣ ಆಂತರಿಕವಾದ ಒಂದು ಪ್ರಕ್ರಿಯೆ. ಒಂದು ನಿಮಿಷ, ವಿಗ್ರಹ ಪೂಜೆಗಿಂತಲೂ ಮಿಗಿಲಾದದ್ದ
ಅದ್ ಹೇಗೆ? ಹೇಳ್ತೀನಿ. ಅಂದ್ರೆ ಸಾಮಾನ್ಯವಾಗಿ ನಾವು ಪೂಜೆ ಅಂದ್ರೆ ದೇವರ ವಿಗ್ರಹಕ್ಕೆ ಅಭಿಷೇಕ, ಅಲಂಕಾರ, ನೈವೇದ್ಯ ಮಾಡೋದನ್ನ ಕಲ್ಪಿಸ್ಕೊಳ್ತೀವಲ್ಲ, ಇಲ್ಲಿ ಪೂಜೆಗಿಂತ ಮಿಗಿಲಾದ ಅಂಶ ಏನಿದೆ? ದೇವರ ಪೂಜೆಯಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮ ಹೃದಯದಲ್ಲಿರೋ ಭಗವಂತನನ್ನ ಹೊರಗೆ ತಂದು ಮೂರ್ತಿಯಲ್ಲಿ ಆವಾಹನೆ ಮಾಡಿ ಬಾಹ್ಯವಾಗಿ ಪೂಜಿಸ್ತೀವಿ. ಅಲ್ಲಿ ನಮ್ಗೆ ಹೂವು, ಹಣ್ಣು, ಚಂದನ, ಆವಾಹನೆ, ವಿಸರ್ಜನೆ ಈ ತರಹ ಬಾಹ್ಯ ವಸ್ತುಗಳು ಬೇಕಾಗತ್ತೆ. ರೈಟ್, ಹೌದು. ಆದ್ರೆ ಸಂಧ್ಯಾವಂದನೆಯಲ್ಲಿ ನಮ್ಮ ಹೃದಯ ಕಮಲದಲ್ಲಿರೋ ಭಗವಂತನನ್ನ ನಮ್ಮ ಒಳಗಿನ ಸುಷುಮ್ನಾ ನಾಡಿಯ ಮೂಲಕ ಆಂತರಿಕವಾಗಿ ಧ್ಯಾನಿಸಲಾಗತ್ತೆ. ಓಹೋ. ಇದು ಒಂದು ಅತ್ಯಂತ ಸುಲಭವಾದ, ಹೊರಗಿನ ಯಾವುದೇ ವಸ್ತುಗಳ ಅವಶ್ಯಕತೆ ಇಲ್ಲದ, ಸಂಪೂರ್ಣವಾಗಿ ಕಾಸು ಖರ್ಚಿಲ್ಲದ ಉಪಾಸನೆ. ಆದ್ರೆ ಇವಾಗ ಇದು ಸಂಪೂರ್ಣವಾಗಿ ಆಂತರಿಕ ಪ್ರಕ್ರಿಯೆ ಅಂದಮೇಲೆ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಒಂದು ನಿರ್ದಿಷ್ಟ ಭಂಗಿಯಲ್ಲಿ ಕೂತು ನೀರನ್ನ ಹಿಡಿದು ಇಷ್ಟೆಲ್ಲ ನಿಯಮಗಳೊಂದಿಗೆ ಯಾಕೆ ಮಾಡಬೇಕು? ಅಂದ್ರೆ ನಾವು ಆಫೀಸ್ಗೆ ಹೋಗೋ ದಾರಿಯಲ್ಲಿ, ರೈಲಿನಲ್ಲಿ ಅಥವಾ ಬಸ್ನಲ್ಲಿ ಕೂತಲ್ಲೇ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಬೋದಲ್ಲ? ಈ ಪ್ರಶ್ನೆ ಬಹಳ ಸಹಜವಾಗಿ ಬರುತ್ತೆ. ಆದ್ರೆ ಮನುಷ್ಯನ ಮನಸ್ಸು ಒಂದು ಹತೋಟಿ ಇಲ್ಲದ ಕುದುರೆ ಇದ್ದ ಹಾಗೆ. ಅದಕ್ಕೆ ಯಾವುದೇ ಭೌತಿಕ ಲಗಾಮು ಇಲ್ಲದೆ ನೇರವಾಗಿ ಆಂತರಿಕವಾಗಿ ಕಂಟ್ರೋಲ್ ಮಾಡಕ್ ಹೋದ್ರೆ ಅದು ಸಾಧ್ಯನೇ ಇಲ್ಲ. ಅಂದ್ರೆ ಫಿಸಿಕಲ್ ಆಕ್ಷನ್ ಬೇಕು. ಹೌದು. ದೇಹ ಮತ್ತೆ ಮನಸ್ಸು ಒಂದಕ್ಕೊಂದು ಬೆಸೆದುಕೊಂಡಿವೆ. ದೇಹವನ್ನ ಒಂದು ನಿರ್ದಿಷ್ಟ ಶಿಸ್ತಿಗೆ ಒಳಪಡಿಸಿದಾಗ ಮಾತ್ರ ಈ ಚಂಚಲವಾದ ಮನಸ್ಸನ್ನ ಒಳಮುಖವಾಗಿ ತಿರುಗಿಸೋಕೆ ಸಾಧ್ಯವಾಗುತ್ತೆ. ಓಕೆ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಅಂದ್ರೆ ಭೌತಿಕ ವಸ್ತುಗಳಿಂದ ಮಾಡೋ ದ್ರವ್ಯಮಯ ಯಜ್ಞಗಳಿಗಿಂತ ಜ್ಞಾನಮಯವಾದ ಜಪಯಜ್ಞ ಅತ್ಯಂತ ಶ್ರೇಷ್ಠ ಅಂತ. ಈ ಜಪಯಜ್ಞಕ್ಕೆ ದೇಹದ ಸ್ಥಿರತೆ ಅತ್ಯಗತ್ಯ. ಹೋಹೋ. ಅಂದ್ರೆ ಇದು ಬಾಹ್ಯ ಆಡಂಬರಗಳಿಗಿಂತ ನಮ್ಮ ಒಳಗಿನ ಅಂತರಂಗವನ್ನ, ನಮ್ಮ ಪ್ರಜ್ಞೆಯನ್ನ ಶುದ್ಧೀಕರಿಸುವ ಒಂದು ಕಠಿಣವಾದ ಮೆಂಟಲ್ ವರ್ಕೌಟ್ ಅಂತ ಕರಿಬಹುದು ನಾವು. ಹೌದು, ಖಂಡಿತ. ನಾವು ಜಿಮ್ಗೆ ಹೋಗಿ ದೇಹದಂಡಿಸುವ ಹಾಗೆ ಇದು ಮನಸ್ಸನ್ನ ಕೇಂದ್ರೀಕರಿಸುವ ತರಬೇತಿ. ಹಾಗಾದರೆ ಈ ತರಬೇತಿಯಲ್ಲಿ ಆ ಗಾಯತ್ರಿ ಮಂತ್ರದ ಪಾತ್ರ ಏನು? ಸಂಧ್ಯಾವಂದನೆಯ ಪ್ರಮುಖ ಕೇಂದ್ರ ಬಿಂದುವೇ ಈ ಗಾಯತ್ರಿ ಜಪ. ಇದರಲ್ಲಿ ಬರೋ ಧೀ ಅನ್ನೋ ಶಬ್ದ ಬಹಳ ಪ್ರಬಲವಾದದ್ದು. ಇದು ಕೇವಲ ಬುದ್ಧಿಯಲ್ಲ, ಬದಲಾಗಿ ನಮ್ಮ ಒಳಗಿನ ಆಳವಾದ ಪ್ರಜ್ಞೆಯನ್ನ ಜಾಗೃತಗೊಳಿಸುವ ಶಕ್ತಿ. ಈ ಜಾಗೃತ ಪ್ರಜ್ಞೆಯಿಂದ ವ್ಯಕ್ತಿಯಲ್ಲಿ ಏಕಾಗ್ರತೆ ಬರುತ್ತೆ. ಏಕಾಗ್ರತೆಯಿಂದ ಯಶಸ್ಸು. ಆ ಯಶಸ್ಸಿನಿಂದ ಸಮಾಜದಲ್ಲಿ ಕೀರ್ತಿ, ಉತ್ತಮ ಆಯುಷ್ಯ, ಆರೋಗ್ಯ ಮತ್ತೆ ಅಂತಿಮವಾಗಿ ಮೋಕ್ಷವನ್ನ ಕರುಣಿಸುವ ಅದ್ಭುತವಾದ ಆಂತರಿಕ ಪ್ರಕ್ರಿಯೆ ಇದು. ತಿಳಿಯೋಕೆ ಬಹಳ ಅದ್ಭುತವಾಗಿದೆ. ಆದ್ರೆ ಇದ್ರ ಹಿಂದಿರೋ ವಿಜ್ಞಾನ ಅಥವಾ ಮೆಕ್ಯಾನಿಸಮ್ ಏನು ಅನ್ನೋದನ್ನ ನಾನು ಸ್ವಲ್ಪ ಡೀಪ್ ಆಗಿ ತಿಳಿಯೋಕೆ ಇಷ್ಟಪಡ್ತೀನಿ. ಖಂಡಿತ. ಅಂದ್ರೆ ಪುಸ್ತಕದಲ್ಲಿ ಶೌಚ, ಆಚಮನ, ಪ್ರಾಣಾಯಾಮ ಅಂತ ಬಹಳಷ್ಟು ಹಂತಗಳನ್ನ ಹೇಳಿದಾರಲ್ಲ. ಕೇವಲ ಸ್ವಲ್ಪ ನೀರು ಕುಡಿಯೋದ್ರಿಂದ ಅಥವಾ ಉಸಿರು ಬಿಗಿ ಹಿಡಿಯೋದ್ರಿಂದ ಮನಸ್ಸು ಹೇಗೆ ಶುದ್ಧ ಆಗುತ್ತೆ? ಇದು ಈ ಕೃತಿಯ ಅತ್ಯಂತ ರೋಚಕವಾದ ಭಾಗ ಅಂತಾನೆ ಹೇಳ್ಬಹುದು. ಮೂಲ ಗ್ರಂಥ ಶೌಚವನ್ನ ಅಂದ್ರೆ ಪಾವಿತ್ರ್ಯವನ್ನ 2 ಭಾಗಗಳಾಗಿ ವಿಭಜಿಸುತ್ತೆ: ಬಾಹ್ಯ ಶೌಚ ಮತ್ತೆ ಅಂತರ ಶೌಚ. ಓಕೆ. ಮಣ್ಣು, ನೀರಿನಿಂದ ದೇಹವನ್ನ ಸ್ವಚ್ಛ ಮಾಡ್ಕೊಳ್ಳೋದು ಬಾಹ್ಯ ಶೌಚ. ಆದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋ ಈ ಅರಿಷಡ್ ವರ್ಗಗಳನ್ನ ಹತೋಟಿಗೆ ತಂದು ಮನಸ್ಸನ್ನ ಶುದ್ಧಿಗೊಳಿಸೋದು ಅಂತರ ಶೌಚ. ಸಂಧ್ಯಾವಂದನೆಯ ಪ್ರಕ್ರಿಯೆ ಆಚಮನದಿಂದ ಶುರುವಾಗತ್ತೆ. ಆಚಮನ ಅಂದ್ರೆ ಕೇವಲ ಬಾಯಾರಿಕೆ ತೀರ್ಸ್ಕೊಳ್ಳೋಕೆ ನೀರ್ ಕುಡಿಯೋದಲ್ಲ. ಮತ್ತ 3 ಬಾರಿ ನೀರ್ ಹೀರುವ ಪ್ರಕ್ರಿಯೆ ಹಿಂದಿನ ಉದ್ದೇಶ ಏನು ಹಾಗಾದ್ರೆ? ಕೇಶವ, ನಾರಾಯಣ, ಮಾಧವ ಅನ್ನ ನಾಮಸ್ಮರಣೆ ಜೊತೆಗೆ 3 ಬಾರಿ ನಿರ್ದಿಷ್ಟ ಪ್ರಮಾಣದ ನೀರನ್ನ ಪ್ರಶನ ಮಾಡಿದಾಗ ಆ ಶಬ್ದ ತರಂಗಗಳು ಮತ್ತು ನೀರಿನ ಸ್ಪರ್ಶ ನಮ್ಮ ಗಂಟಲು ಮತ್ತು ಎದೆಯ ಭಾಗದಲ್ಲಿರೋ ಸೂಕ್ಷ್ಮ ನಾಡಿಗಳನ್ನ ಜಾಗೃತಗೊಳಿಸುತ್ತೆ. ವಾವ್, ಇದು ಸೈಂಟಿಫಿಕ್ ಆಗಿದೆ. ಹೌದು. ಇದರ ಮೂಲಕ ನಮ್ಮ ಭೌತಿಕ ಮತ್ತು ಸೂಕ್ಷ್ಮ ಶರೀರದಲ್ಲಿರೋ ಅಂದ್ರೆ ನಮ್ಮ ಪಿಂಡಾಂಡದಲ್ಲಿರೋ 24 ತತ್ವಗಳ ಪರಿಚಯವನ್ನ ನಾವು ಮಾಡ್ಕೊಳ್ತೇವೆ. ಪಂಚಭೂತಗಳು, ಪಂಚೇಂದ್ರಿಯಗಳು ಇವೆಲ್ಲವೂ ನಮ್ಮ ಒಳಗೇ ಇವೆ ಅನ್ನೋ ಜಾಗೃತಿ ಇದು. ಆಚಮನದ ನಂತರ ಬರೋದೇ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಉಸಿರಾಟದ ನಿಯಂತ್ರಣ ತಾನೆ? ನಮ್ಮ ಉಸಿರಾಟಕ್ಕೂ ನೀವೀಗ ಹಿಂದೆ ಹೇಳಿದ ಅರಿಷಡ್ ವರ್ಗಗಳಿಗೂ ಕಾಮ, ಕ್ರೋಧಗಳಿಗೂ ಏನು ಸಂಬಂಧ? ಉಸಿರಾಟದಿಂದ ಪಾಪ ಅಥವಾ ದೋಷ ಹೇಗೆ ನಿವಾರಣೆ ಆಗುತ್ತೆ? ಬಹಳ ಅತ್ಯುತ್ತಮವಾದ ಪ್ರಶ್ನೆ ಇದು. ನಮ್ಮ ಪ್ರತಿಯೊಂದು ಭಾವನೆಗೂ ಮತ್ತೆ ನಮ್ಮ ಉಸಿರಾಟದ ಗತಿಗೂ ನೇರವಾದ ಸಂಬಂಧ ಇದೆ. ಇವಾಗ ನಮಗೆ ವಿಪರೀತ ಕೋಪ ಬಂದಾಗ ನಮ್ಮ ಉಸಿರಾಟ ವೇಗ ಆಗುತ್ತೆ ಅಲ್ವಾ? ಹೌದು, ಉಸಿರು ಏರುಪೇರು ಆಗುತ್ತೆ. ನಾವು ಪ್ರಶಾಂತವಾಗಿದ್ದಾಗ ಉಸಿರಾಟ ನಿಧಾನ ಆಗತ್ತೆ. ಅಂದ್ರೆ ಭಾವನೆಗಳು ಉಸಿರಾಟವನ್ನ ನಿಯಂತ್ರಿಸುತ್ತೆ.
ಇದರ ರಿವರ್ಸ್ ಪ್ರಕ್ರಿಯೆಯ ಪ್ರಾಣಾಯಾಮ. ಓಹೋ, ಅಂದ್ರೆ ಉಸಿರಾಟದಿಂದ ಭಾವನೆಗಳನ್ನ ಕಂಟ್ರೋಲ್ ಮಾಡೋದು. ಎಕ್ಸಾಕ್ಟ್ಲಿ. ನಾವು ಪ್ರಜ್ಞಾಪೂರ್ವಕವಾಗಿ ಉಸಿರಾಟವನ್ನ ನಿಯಂತ್ರಿಸಿದ್ರೆ ಆ ಮೂಲಕ ನಮ್ಮ ಭಾವನೆಗಳನ್ನ ಅಂದ್ರೆ ಕಾಮ ಕ್ರೋಧಗಳನ್ನ ನಿಯಂತ್ರಿಸಬಹುದು. ನಾವು ತಿಳಿಯದೆಯೋ ಮಾಡಿದ ಅನೇಕ ತಪ್ಪುಗಳಿಗೆ ಅಥವಾ ದೋಷಗಳಿಗೆ ಮೂಲ ಕಾರಣ ನಮ್ಮ ಅಹಂಕಾರ ಮತ್ತೆ ಅನಿಯಂತ್ರಿತ ಭಾವನೆಗಳು. ಉಸಿರನ್ನ ಕಂಟ್ರೋಲ್ ಮಾಡೋ ಮೂಲಕ ಆ ಭಾವನೆಗಳ ಬೇರನ್ನೇ ನಾವು ಕತ್ತರಿಸ್ತೀವಿ. ಇದನ್ನೇ ದೋಷ ನಿವಾರಣೆ ಅಂತ ಕರೆಯೋದು. ವಾವ್, ಇದು ನಿಜಕ್ಕೂ ಅತ್ಯದ್ಭುತವಾದ ವಿವರಣೆ. ಹಾ, ನಮ್ಮ ಭಾವನೆಗಳ ನಿಯಂತ್ರಣದ ಮೂಲಕ ದೋಷಗಳನ್ನ ನಿವಾರಿಸುವ ಅದ್ಭುತ ವಿಜ್ಞಾನ ಇದು. ಸೊ ಮೊದಲು ಆಚಮನದ ಮೂಲಕ ದೇಹದ ತತ್ವಗಳನ್ನ ಅರಿಯೋದು, ಆಮೇಲೆ ಪ್ರಾಣಾಯಾಮದ ಮೂಲಕ ಭಾವನೆಗಳನ್ನ ಶುದ್ಧೀಕರಿಸೋದು. ಇದರ ನಂತರ ಏನಾಗುತ್ತೆ? ಈ ಹಂತದ ನಂತರ ಸಂಕಲ್ಪ ಬರುತ್ತೆ. ಸಂಕಲ್ಪದ ನಂತರ ನವಮಾರ್ಜನ, ಆಪಪ್ರಾಶನ ಮತ್ತೆ ಅಘಮರ್ಷಣ ಅನ್ನೋ ಹಂತಗಳಿವೆ. ಓಕೆ. ಈ ಬ್ರಹ್ಮಾಂಡಕ್ಕೂ ಪಾವಿತ್ರ್ಯತೆಯನ್ನ ಒದಗಿಸುವ ಕ್ರಿಯೆಗಳಿವು. ಜೀವಾತ್ಮನ ಶರೀರವನ್ನ ಪಿಂಡಾಂಡ ಅಂದ್ರೆ, ಪರಮಾತ್ಮನ ಶರೀರವೇ ಬ್ರಹ್ಮಾಂಡ. ಇವೆರಡರ ನಡುವೆ ಒಂದು ಸಂಪರ್ಕವನ್ನ ಕಲ್ಪಿಸುವ ಪ್ರಕ್ರಿಯೆ ಇದು. ಆಮೇಲೆ ಸೂರ್ಯಮಂಡಲದಲ್ಲಿರೋ ಪರಮಾತ್ಮನಿಗೆ ಅರ್ಘ್ಯ ಪ್ರದಾನ ಮಾಡಲಾಗತ್ತೆ. ಇದನ್ನ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಇದು ನಮ್ಮ ಮನೆಯಲ್ಲಿರೋ ಒಂದು ಸಣ್ಣ ವಿದ್ಯುತ್ ದೀಪವನ್ನ, ಲೈಕ್ ನಮ್ಮ ಪಿಂಡಾಂಡವನ್ನ, ಜಗತ್ತಿಗೆ ಬೆಳಕು ನೀಡುವ ಬೃಹತ್ ಯೂನಿವರ್ಸಲ್ ಸರ್ವರ್ಗೆ ಅಥವಾ ಬ್ರಹ್ಮಾಂಡಕ್ಕೆ ಸಂಪರ್ಕಿಸುವ ಪ್ರಕ್ರಿಯೆ ಇದ್ದಾಗೆ ಹೋದಾ? ನಿಖರವಾಗಿ ಹೇಳಿದ್ರಿ. ಆದ್ರೆ ಆ ಸಂಪರ್ಕ ಏರ್ಪಡುವ ಮುನ್ನ, ಡೇಟಾ ಟ್ರಾನ್ಸ್ಫರ್ ಆಗೋ ಮುಂಚೆ ತಂತಿಯಲ್ಲಿರೋ ಅಡೆತಡೆಗಳನ್ನ ಶಾರ್ಟ್ ಸರ್ಕ್ಯೂಟ್ ಆಗದಂತೆ ತಡೆಯಲು ದೋಷಗಳನ್ನ ಸರಿಪಡಿಸ್ಬೇಕಲ್ವಾ? ಹೌದು, ವೈರಸ್ ಸ್ಕ್ಯಾನ್ ಮಾಡಿದಾಗೆ. ಅದೇ ದೋಷ ನಿವಾರಣೆಯೇ ನಾವು ಮೇಲೆ ಚರ್ಚಿಸಿದ ಪ್ರಾಣಾಯಾಮ. ತಂತಿ ಸಂಪೂರ್ಣವಾಗಿ ಶುದ್ಧವಾದಾಗ, ನಮ್ಮೊಳಗಿನ ಅಘಮರ್ಷಣದಿಂದ ಋಣಾತ್ಮಕ ಶಕ್ತಿಗಳು ತೊಳೆದು ಹೋದಾಗ ಮಾತ್ರ ಆ ಬೃಹತ್ ಜಾಗತಿಕ ಶಕ್ತಿ ಮೂಲದಿಂದ ನಮ್ಮ ಸಣ್ಣ ಅಸ್ತಿತ್ವಕ್ಕೆ ಶಕ್ತಿ ಹರಿಯುತ್ತೆ. ಕರೆಕ್ಟ್. ಆಸನ ಶುದ್ಧಿ, ನ್ಯಾಸಗಳು, ಧ್ಯಾನ, ಹೀಗೆ 10 ಹಲವು ಹಂತಗಳಿವೆ. ಇವೆಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ಉಪಸ್ಥಾನ ಮತ್ತೆ ಕೃಷ್ಣಾರ್ಪಣ ಬರುತ್ತೆ. ಈ ಕೃಷ್ಣಾರ್ಪಣ ಅಂದ್ರೆ ನಮ್ಮ ಪ್ರಾರ್ಥನೆಯನ್ನ ದೇವರಿಗೆ ಒಪ್ಪಿಸೋದು ಅಷ್ಟೇ ತಾನೇ? ಇದರಲ್ಲಂತ ವಿಶೇಷ ಏನಿದೆ? ಇಲ್ಲ. ಇದರ ಹಿಂದಿನ ಅಂತರಂಗ ಬಹಳ ದೊಡ್ಡದು ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದು ಅತ್ಯಂತ ನಿರ್ಣಾಯಕ ಘಟ್ಟ. ಹೇಗೆ? ಸ್ವಲ್ಪ ಬಿಡಿಸಿ ಹೇಳಿ. ಇಷ್ಟೆಲ್ಲ ಕರಾರುವಾಗಾಗಿ ಶಿಸ್ತಿನಿಂದ ಪ್ರತಿದಿನ ಆಚರಣೆ ಮಾಡುವಾಗ ಆ ಸಾಧಕನ ಮನಸ್ಸಿನಲ್ಲಿ, ನಾನು ಪ್ರತಿದಿನ ತಪ್ಪದೆ ಇಷ್ಟು ಗಾಯತ್ರಿ ಜಪ ಮಾಡ್ತೀನಿ, ನಾನೆಷ್ಟೊಂದು ಶ್ರದ್ಧಾವಂತ, ನಾನು ಬೇರೆಯವರಿಗಿಂತ ಪವಿತ್ರ ಅನ್ನೋ ಒಂದು ರೀತಿಯ ಹೆಮ್ಮೆ ಮೂಡೋ ಸಾಧ್ಯತೆ ಇರುತ್ತಲ್ವಾ? ಓ ಹೌದು, ಮನುಷ್ಯನಿಗೆ ಅಹಂಕಾರ ಬರೋದು ಬಹಳ ಸುಲಭ. ನಾನು ಮಾಡ್ದೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಹೌದು, ಆಧ್ಯಾತ್ಮಿಕ ಹಾದಿಯಲ್ಲಿ ಇದೇ ಅತ್ಯಂತ ದೊಡ್ಡ ಅಪಾಯ. ಅಹಂಕಾರ ಕರಗಿಸೋಕೆ ನಾವು ಸಾಧನೆ ಮಾಡ್ತೀವಿ, ಅದೇ ಆ ಸಾಧನೆಯೇ ಇನ್ನೊಂದು ಸೂಕ್ಷ್ಮವಾದ ಅಹಂಕಾರವನ್ನ ಹುಟ್ಟಾಕುತ್ತೆ. ಇದನ್ನೇ ಆಧ್ಯಾತ್ಮಿಕ ಅಹಂಕಾರ ಅಂತಾರೆ. ಓಕೆ, ನಾನು ಮಾಡ್ದೆ, ಇದು ನನ್ನ ಸಾಧನೆ ಅನ್ನೋ ಈ ಅಹಂಕಾರವನ್ನ ಬೇರು ಸಹಿತ ಕಿತ್ಹಾಕೋ ಪ್ರಕ್ರಿಯೆಯೇ ಕೃಷ್ಣಾರ್ಪಣ. ನನ್ನ ಶರೀರದಿಂದ, ಮಾತಿನಿಂದ, ಮನಸ್ಸಿನಿಂದ ಮಾಡಿದ ಎಲ್ಲವನ್ನೂ ಭಗವಂತನೇ ನನ್ನ ಇಂದ್ರಿಯಗಳನ್ನ ಪ್ರೇರೇಪಿಸಿ ಮಾಡಿಸಿದನು, ಇದರ ಫಲದ ಮೇಲೆ ನನಗ್ಯಾದೇ ಅಧಿಕಾರ ಇಲ್ಲ ಅನ್ನೋ ಸಂಪೂರ್ಣ ಶರಣಾಗತಿಯ ಭಾವದಿಂದ ಕೃಷ್ಣಾರ್ಪಣ ಮಾಡಬೇಕು. ಇಲ್ಲಿ ಅಹಂಕಾರದ ಸಂಪೂರ್ಣ ವಿಸರ್ಜನೆ ಆಗುತ್ತೆ. ಎಂಥ ಅದ್ಭುತವಾದ ಚಿಂತನೆ ಇದು. ಅಂದ್ರೆ ನಮ್ಮ ಸಾಧನೆಯಿಂದಲೇ ನಮಗೆ ಅಹಂಕಾರ ಬರದಂತೆ ತಡೆಯುವ ಒಂದು ಸೇಫ್ಟಿ ಮೆಕ್ಯಾನಿಸಮ್, ಒಂದು ಸುರಕ್ಷಿತ ಕವಚವಿದು. ಖಂಡಿತ. ಇಷ್ಟೆಲ್ಲ ಸಂಕೀರ್ಣವಾದ ಮಾನಸಿಕ ಮತ್ತೆ ಆಧ್ಯಾತ್ಮಿಕ ಪ್ರಕ್ರಿಯೆಗಳನ್ನ ಪ್ರತಿದಿನ ಮಾಡೋದರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಸಿಗುವ ಸ್ಪಷ್ಟ ಫಲಿತಾಂಶಗಳೇನು? ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಸಹಾಯ ಮಾಡುತ್ತೆ? ಈ ಗ್ರಂಥದಲ್ಲಿ ಸ್ಪಷ್ಟವಾಗಿ 15 ಪ್ರಯೋಜನಗಳನ್ನು ಉಲ್ಲೇಖಿಸಿದ್ದಾರೆ. ಓ, 15? ಹೌದು. ಮೊದಲನೇದಾಗಿ, ಇದರಿಂದ ಚಿತ್ತಚಾಂಚಲ್ಯ ದೂರವಾಗಿ ಏಕಾಗ್ರತೆಯ ಶಕ್ತಿ ಅಗಾಧವಾಗಿ ಹೆಚ್ಚುತ್ತೆ. ಎರಡನೇದಾಗಿ, ದೃಢವಾದ ಸಂಕಲ್ಪ ಶಕ್ತಿ ಅಥವಾ ವಿಲ್ ಪವರ್ ಪ್ರಬಲವಾಗುತ್ತೆ. ಮೂರನೆಯದಾಗಿ, ನಾವು ಪ್ರತಿದಿನ ಮಾಡೋ ಪ್ರಾಣಾಯಾಮ ಮತ್ತೆ ಧ್ಯಾನದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸ್ಥಿರವಾಗುತ್ತೆ. ಜೊತೆಗೆ ಇದು ನಮ್ಮಲ್ಲಿರೋ ಋಣಾತ್ಮಕತೆಯನ್ನ ಅಳಿಸಿ ಹಾಕುತ್ತೆ. ಪುಸ್ತಕದಲ್ಲಿ ಈ ಪಾಪಗಳ ನಾಶದ ಬಗ್ಗೆಯೂ ಪ್ರಸ್ತಾಪ ಇದೆಯಲ್ವಾ? ಬೆಳಗಿನ ಸಂಧ್ಯಾ ವಂದನೆ ರಾತ್ರಿಯ ಪಾಪ ಕಳೆಯುತ್ತೆ, ಮಧ್ಯಾಹ್ನದ್ದು ಬೆಳಗಿನ ಪಾಪ ಕಳೆಯುತ್ತೆ ಅಂತ. ಇದರ ಅರ್ಥ ಏನು? ಅಂದ್ರೆ ನಾನು ಬೇಕಾದ ಹಾಗೆ ತಪ್ಪುಗಳನ್ನ ಮಾಡಿ ಆಮೇಲೆ ಸಂಧ್ಯಾ ವಂದನೆ ಮಾಡಿ ಅದನ್ನ ತೊಳೆದುಕೊಳ್ಳಬಹುದಾ?
ಖಂಡಿತ ಇಲ್ಲ. ಇದು ತಪ್ಪುಗಳನ್ನ ಮಾಡೋಕೆ ನೀಡೋ ಪರವಾನಿಗೆ ಅಲ್ಲವೇ ಅಲ್ಲ. ಇಲ್ಲಿ ಪಾಪ ಅಂದ್ರೆ ನಮ್ಮ ಮನಸ್ಸಿಗೆ ಅಂಟಿಕೊಳ್ಳುವ ಋಣಾತ್ಮಕ ಚಿಂತನೆಗಳು, ಸಣ್ಣ ಪುಟ್ಟ ಕೋಪ, ಅಸೂಯೆ, ಒತ್ತಡಗಳು. ಓಕೆ, ಮೆಂಟಲ್ ಡಸ್ಟ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ನಾವು ದಿನನಿತ್ಯದ ವ್ಯವಹಾರದಲ್ಲಿ ಬೇರೆಯವರ ಮೇಲೆ ಸಿಡುಕ್ತೀವಿ, ಕೆಟ್ಟದಾಗಿ ಯೋಚಿಸ್ತೀವಿ. ಇವೆಲ್ಲ ನಮ್ಮ ಮನಸ್ಸಿನ ಮೇಲೆ ಧೂಳಿನ ತರಹ ಕೂರುತ್ತಿರುತ್ತೆ. ಊಟ ಮಾಡೋ ಮುನ್ನ ನಾವು ಹೇಗೆ ಕೈ ತೊಳ್ಕೊಳ್ತೀವೋ ಹಾಗೆ ಮುಂಜಾನೆ, ಮಧ್ಯಾಹ್ನ ಮತ್ತೆ ಸಂಜೆ ಹೀಗೆ 3 ಬಾರಿ ಆಂತರಿಕವಾಗಿ ಧ್ಯಾನ ಮಾಡೋದ್ರಿಂದ ಈ ಮಾನಸಿಕ ಕೊಳೆ ಶೇಖರಣೆ ಆಗದಂತೆ ತಡಿಬಹುದು. ರೈಟ್. ಅಂದ್ರೆ ನಿರಂತರವಾಗಿ ನಮ್ಮನ್ನು ನಾವು ಮೂಲ ಶುದ್ಧ ಸ್ಥಿತಿಗೆ ತರೋ ಪ್ರಕ್ರಿಯೆ ಇದು. ಇದರಿಂದ ಮನುಷ್ಯನ ಮುಖದಲ್ಲಿ ತೇಜಸ್ಸು ಹೆಚ್ಚುತ್ತೆ, ಮಾತಿನಲ್ಲಿ ಮೃದುತ್ವ ಮತ್ತೆ ವಿನಯ ಮೂಡುತ್ತೆ. ಪ್ರತಿದಿನ 3 ಬಾರಿ ನಮ್ಮನ್ನ ನಾವು ಮಾನಸಿಕವಾಗಿ ರೀಚಾರ್ಜ್ ಮಾಡ್ಕೊಂಡಾಗೆ ಆಯ್ತು ಇದು. ಹೌದು. ಆದರೆ ಇಷ್ಟೊಂದು ಆಳವಾದ ಸಂಕೀರ್ಣವಾದ ಪ್ರಕ್ರಿಯೆಯನ್ನ ಕಲಿಯೋದು ಹೇಗೆ? ಎಲ್ಲರಿಗೂ ಈ ಅಂತರಂಗದ ಜ್ಞಾನ ಒಂದೇ ದಿನದಲ್ಲಿ ಬಂದ್ಬಿಡುತ್ತಾ? ಖಂಡಿತ ಇಲ್ಲ. ಮಾನವನ ಬೆಳವಣಿಗೆಯ ಹಾಗೆಯೇ ಇದಕ್ಕೂ ಹಂತಗಳಿವೆ. ಇದಕ್ಕಾಗಿಯೇ ಇದನ್ನ ಕಲಿಯುವಲ್ಲಿ 3 ಪ್ರಮುಖ ಹಂತಗಳನ್ನ ವಿವರಿಸಿದ್ದಾರೆ. ಓಕೆ, ಯಾವ್ಯಾವುದು? ಮೊದಲನೆಯದು ಪ್ರಾಥಮಿಕ ಹಂತ. ಇಲ್ಲಿ ಕೇವಲ ಮಂತ್ರಗಳನ್ನ ಬಾಯ್ಪಾಠ ಮಾಡಿ ಕ್ರಮಬದ್ಧವಾಗಿ ಆಚರಿಸೋದು, ಉಚ್ಚಾರಣೆಯನ್ನ ಕಲಿಯೋದು. ಇದು ವಿದ್ಯಾರ್ಥಿ ದಶೆಯಲ್ಲಿ ಅಂದ್ರೆ ಬ್ರಹ್ಮಚರ್ಯಾಶ್ರಮದಲ್ಲಿ ಆಗ್ಬೇಕಾದ್ದು. ಇಲ್ಲಿ ಶಿಸ್ತಿಗೆ ಒತ್ತು ನೀಡಲಾಗುತ್ತೆ. ಎರಡನೆಯದು ಮಾಧ್ಯಮಿಕ ಹಂತ. ಇಲ್ಲಿ ಕಲಿತದ್ದನ್ನ ಶ್ರದ್ಧೆ, ನಂಬಿಕೆ ಮತ್ತು ವಿಶ್ವಾಸದಿಂದ ಗೃಹಸ್ಥಾಶ್ರಮದಲ್ಲಿ ಪ್ರತಿದಿನ ಬಿಡದೆ ಆಚರಿಸೋದು. ಮತ್ತೆ ಮೂರನೇದು ಉನ್ನತ ಹಂತ. ಕೇವಲ ಯಾಂತ್ರಿಕವಾಗಿ ಮಾಡದೆ ಈ ಆಚರಣೆಯ ಅಂತರಂಗವನ್ನ ಅಂದ್ರೆ ನಾವೀಗ ಚರ್ಚಿಸಿದ ಎಲ್ಲಾ ತತ್ವಗಳನ್ನ ಅರಿತು ವಾನಪ್ರಸ್ಥಾಶ್ರಮದಲ್ಲಿ ಮಾಡೋದು. ವಾವ್, ಇದು ಬಹಳ ವೈಜ್ಞಾನಿಕವಾಗಿದೆ. ಮೊದಲು ಬಾಹ್ಯ ಶಿಸ್ತನ್ನ ಕಲಿಯೋದು, ಆಮೇಲೆ ಅದನ್ನ ಶ್ರದ್ಧೆಯಿಂದ ನಿರಂತರವಾಗಿ ಪಾಲಿಸೋದು, ಮತ್ತೆ ಕೊನೆಯದಾಗಿ ಅದರ ಸಂಪೂರ್ಣ ಜ್ಞಾನವನ್ನ ಅರಗಿಸಿಕೊಳ್ಳೋದು. ಸಂಧ್ಯಾವಂದನೆ ಕೇವಲ ಪಾಪಗಳನ್ನ ತೊಳೆಯುವ ಪ್ರಕ್ರಿಯೆ ಮಾತ್ರ ಅಲ್ಲ, ಅದು ನಾನು ಅನ್ನೋ ಅಹಂಕಾರವನ್ನ ದೂರ ಮಾಡಿ ವ್ಯಕ್ತಿಯನ್ನ ಆಧ್ಯಾತ್ಮಿಕ ಸಾಧನೆಗೆ ಸಿದ್ಧಗೊಳಿಸುವ ಒಂದು ಜೀವನ ಪರ್ಯಂತದ ತರಬೇತಿ ಶಿಬಿರವಿದ್ದಂತೆ. ಸಂಪೂರ್ಣವಾಗಿ ಸತ್ಯ. ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿರೋ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಮತ್ತೆ ಪತಂಜಲಿಯ ಅಷ್ಟಾಂಗ ಯೋಗ, ಈ 4 ಮಹಾನ್ ಯೋಗಗಳು ಈ ಒಂದೇ ಆಚರಣೆಯಾದ ಸಂಧ್ಯಾವಂದನೆಯಲ್ಲಿ ಹೇಗೆ ಅದ್ಭುತವಾಗಿ ಅಡಕವಾಡಿದೆ ಅಂತ ಗ್ರಂಥಕಾರರು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ನಿಜ. ಅಹಂಕಾರವನ್ನ ಕರಗಿಸಿ ಆಂತರಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸೋ ಇದಕ್ಕಿಂತ ಸುಲಭವಾದ ಮತ್ತೆ ಪ್ರಬಲವಾದ ಮಾರ್ಗ ಮತ್ತೊಂದೂ ಇಲ್ಲ. ಇದು ಕೇವಲ ನಮ್ಮ ಹಿಂದಿನ ತಲೆಮಾರಿನವರಿಗಷ್ಟೇ ಅಲ್ಲ, ಇಂದಿನ ಆಧುನಿಕ ಬದುಕಿನ ಒತ್ತಡದಲ್ಲಿರೋ ಪ್ರತಿಯೊಬ್ಬರಿಗೂ ದೈಹಿಕ ಮತ್ತೆ ಮಾನಸಿಕ ಸ್ಥಿರತೆಯನ್ನ ಒದಗಿಸೋ ಒಂದು ದಿವ್ಯೌಷಧವಾಗಿದೆ. ಖಂಡಿತ. ಇಂದಿನ ಈ ಸುದೀರ್ಘವಾದ ಮತ್ತು ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದೀವಿ. ಕೇವಲ ಒಂದು ಯಾಂತ್ರಿಕ ಆಚರಣೆಯಾಗಿ ಅಥವಾ ಬೆಳಗಿನ ಗಡಿಬಿಡಿಯಲ್ಲಿ ಬಿಟ್ಟುಬಿಡುವಂಥ ಒಂದು ಹಳೆಯ ಪದ್ಧತಿಯಾಗಿ ಉಳಿದುಕೊಳ್ಳೋ ಅಪಾಯದಲ್ಲಿದ್ದ ಸಂಧ್ಯಾವಂದನೆಯು ವಾಸ್ತವದಲ್ಲಿ ಎಷ್ಟು ಆಳವಾದ ವಿಜ್ಞಾನವನ್ನು ಹೊಂದಿದೆ ಅನ್ನೋದನ್ನ ನಾವಿಂದು ನೋಡಿದ್ವಿ. ಹೌದು. ಬಾಹ್ಯ ಪೂಜೆಗಿಂತ ಮಿಗಿಲಾದ ಆಂತರಿಕ ಜಪಯಜ್ಞ, ಉಸಿರಾಟದ ನಿಯಂತ್ರಣದಿಂದ ಭಾವನೆಗಳ ನಿರ್ವಹಣೆ, ನಮ್ಮ ಸಣ್ಣ ಅಸ್ತಿತ್ವದಿಂದ ಬ್ರಹ್ಮಾಂಡದ ಕಡೆಗಿನ ಪ್ರಯಾಣ, ಮತ್ತೆ ಅಂತಿಮವಾಗಿ ಕೃಷ್ಣಾರ್ಪಣದ ಮೂಲಕ ಆಧ್ಯಾತ್ಮಿಕ ಅಹಂಕಾರದ ವಿಸರ್ಜನೆ, ಇವೆಲ್ಲವೂ ವಿಜಯೇಂದ್ರ ರಾಮನಾಥ ಭಟ್ಟ ಅವರ ಕೃತಿಯಲ್ಲಿ ಎಷ್ಟು ಸ್ಪಷ್ಟವಾಗಿ ಮೂಡಿಬಂದಿದೆ ಅನ್ನೋದನ್ನ ನಾವಿಂದು ಅರಿತೆವು. ನಿಜ. ಬಹಳ ಸೊಗಸಾದ ಸಾರಾಂಶ ಇದು. ಥ್ಯಾಂಕ್ ಯು. ಯಾವುದೇ ಅತ್ಯಾಧುನಿಕವಾದ ಸಂಕೀರ್ಣವಾದ ಉಪಕರಣವನ್ನ ನಾವು ಮಾರುಕಟ್ಟೆಯಿಂದ ತಂದಾಗ ಅದನ್ನ ಸರಿಯಾಗಿ ಬಳಸೋಕೆ ನಮಗೊಂದು ಕೈಪಿಡಿ ಅಥವಾ ಯೂಸರ್ ಮ್ಯಾನ್ಯುಯಲ್ ಬೇಕಾಗುತ್ತಲ್ವಾ? ಅದನ್ನ ಓದದೆ ನಾವು ಆ ಉಪಕರಣವನ್ನ ಪೂರ್ತಿಯಾಗಿ ಬಳಸೋಕೆ ಸಾಧ್ಯವಿಲ್ಲ. ಹಾಗೆಯೇ ಮಾನವನ ಮನಸ್ಸು ಮತ್ತು ದೇಹ ಅನ್ನೋ ಈ ಬ್ರಹ್ಮಾಂಡಲ ಅತ್ಯಂತ ಸಂಕೀರ್ಣವಾದ ವ್ಯವಸ್ಥೆಯನ್ನ ನಿರ್ವಹಿಸಲು, ಸರಿಪಡಿಸಲು ಮತ್ತೆ ಅತ್ಯುನ್ನತ ಮಟ್ಟಕ್ಕೆ ಏರಿಸಲು ನಮ್ಮ ಹಿರಿಯರು ಸಾವಿರಾರು ವರ್ಷಗಳ ಹಿಂದೆಯೇ ಇಂಥದೊಂದು ಅತ್ಯದ್ಭುತವಾದ ಕೈಪಿಡಿಯನ್ನು ನಮಗೆ ನೀಡಿದ್ದಾರೆ. ಹೌದು. ಆಧುನಿಕ ಜಗತ್ತಿನಲ್ಲಿ ಜನ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಕಲಿಯುತ್ತಿರುವ ಮೈಂಡ್ಫುಲ್ನೆಸ್, ಬಯೋಹ್ಯಾಕಿಂಗ್ ಮತ್ತೆ ಮೆಂಟಲ್ ಡಿಟಾಕ್ಸ್ ತಂತ್ರಗಳು ನಮ್ಮ ಪೂರ್ವಜರು ರೂಪಿಸಿದ ಈ 15-20 ನಿಮಿಷಗಳ ನಿತ್ಯಕರ್ಮದಲ್ಲೇ ಮೊದಲೇ ಅಡಕವಾಗಿತ್ತೆ. ಆಧುನಿಕ ವಿಜ್ಞಾನ ಇವತ್ತು ಪ್ರಾಚೀನ ಜ್ಞಾನವನ್ನೇ ಹೊಸ ಹೆಸರಿನಲ್ಲಿ ನಮಗೆ ಮಾರ್ಕೆಟ್ ಮಾಡ್ತಾ ಇದೆಯಾ? ಈ ಬಗ್ಗೆ ಒಮ್ಮೆ ಯೋಚನೆ ಮಾಡಿ. ಇದು ನಮ್ಮೆಲ್ಲರ ಆಳವಾದ ಚಿಂತನೆಗೆ ಬಿಟ್ಟ ವಿಚಾರ.
ಮತ್ತೊಂದು ಆಸಕ್ತಿದಾಯಕ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.